ಮತದಾನದ ಪ್ರಕ್ರಿಯೆ ಬಿರುಸಿನಿಂದ ಸಾಗ್ತಾ ಇದೆ. ನೋಡಿ, 2 ಗಂಟೆಯ ಅಂದಾಜು ಲೆಕ್ಕಾಚಾರ ಸಿಗ್ತಾ ಇದೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ. ಚಾಮರಾಜನಗರದಲ್ಲಿ 7.70% ವೋಟಿಂಗ್ ಇಲ್ಲಿ ತನಕ ಆಗಿರೋದು ತಿಳಿದು ಬರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ 8.74% ಮತ ಪ್ರಮಾಣ ಆಗಿದ್ರೆ, ದಕ್ಷಿಣ ಕನ್ನಡದಲ್ಲಿ 14.33% ಅಂದ್ರೆ ಡಬಲ್ ಡಿಜಿಟ್ ಕ್ರಾಸ್ ಆಗಿದೆ ದಕ್ಷಿಣ ಕನ್ನಡದಲ್ಲಿ. ಹಾಸನದಲ್ಲಿ 8.23% ವೋಟಿಂಗ್ ಇಲ್ಲಿ ತನಕ ಆಗಿದ್ರೆ, ಮಂಡ್ಯದಲ್ಲಿ 7.70% ವೋಟಿಂಗ್ ಆಗಿದೆ. ಮೈಸೂರಿನಲ್ಲೂ ನೋಡಿ ಡಬಲ್ ಡಿಜಿಟ್ ಕ್ರಾಸ್ ಆಗಿದೆ ಪರ್ಸೆಂಟೇಜ್ ಲೆಕ್ಕದಲ್ಲಿ. ಉಡುಪಿ ಚಿಕ್ಕಮಗಳೂರಿನಲ್ಲೂ ಅಷ್ಟೇ 12.78% ಮತದಾನದ ಪ್ರಮಾಣ ಇನ್ಕ್ರೀಸ್ ಆಗಿರೋದು ತಿಳಿದು ಬರ್ತಾ ಇದೆ. ರಾಜ್ಯಾದ್ಯಂತ ಬಿರುಸಿನ ಮತದಾನದ ಪ್ರಮಾಣ, ವೋಟಿಂಗ್ ಪರ್ಸೆಂಟೇಜು, ಆವರೇಜ್ ಪರ್ಸೆಂಟೇಜು, ಎಕ್ಸಾಕ್ಟ್ ಫಿಗರ್ಸ್ ನಮಗೆ ಸಂಜೆ ನಂತರ ಮಾತ್ರ ಸಿಗುತ್ತೆ. ಬಟ್ ಇಲ್ಲಿ ತನಕ ಡೆಮೋಕ್ರಸಿ ಇದು ಏನಂತಾರೆ, ಒಂದು ಫೌಂಡೇಶನ್ ಇದು. ಸೊ ಆ ಫೌಂಡೇಶನ್ನ ನಾವು ಯಾವಾಗಲೂ ಕಾಪಾಡ್ಕೊಳ್ಬೇಕು, ಆಮೇಲೆ ಆ ಹಕ್ಕನ್ನ ನಾವು ಯಾವಾಗಲೂ ಚಲಾಯಿಸಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯೂಶ್ವಲಿ ನಿಮ್ಮ ಫ್ಯಾಮಿಲಿ ತುಂಬ ಅವೇರ್ನೆಸ್ ಮೂಡಿಸಿದಂತಹ ಫ್ಯಾಮಿಲಿ ಹಿಂದೆ ಪೂರ್ವಜರಿಂದ ಮತದಾನದ ಬಗ್ಗೆ ಅದನ್ನೆಲ್ಲ ರಿಕಾಲ್ ಮಾಡ್ಕೊಂಡಾಗ ನಿಮ್ಗೆ ಅನ್ಸುತ್ತೆ? ಅಪ್ಪು ಸರ್ ಇರ್ಬೋದು, ಅಪ್ಪಾಜಿ ಇರ್ಬೋದು. ಕರೆಕ್ಟ್. ಪ್ರತಿಯೊಬ್ಬರೂ ಈಗ ನಾನು ಫಸ್ಟ್ ಟೈಮ್ ವೋಟ್ ಮಾಡಿದಾಗ ನಮ್ಮ ತಾತ ಇರಲಿಲ್ಲ, ಅದು ನಮ್ಮ ಅಜ್ಜಿ ನನ್ನ ಜೊತೆ ಬಂದಿದ್ರು. ಸೊ ಅವಾಗಿಂದ ಪ್ರತಿ ವರ್ಷ ಬಂದು ಪ್ರತಿ ಎಲೆಕ್ಷನ್ ಬಂದು ನಾನು ವೋಟಿಂಗ್ ಮಾಡಿದ್ದೀನಿ. ಅದು ಯಾಕಂದರೆ ಅವರೆಲ್ಲ ನಮಗೆ ಸ್ಫೂರ್ತಿ. ಈಗ ಚಿಕ್ಕಪ್ಪ ಆಗಿರ್ಬೋದು, ತಾತ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು. ಸೊ ಅವ್ರು ಇನ್ಸ್ಪೈರ್ ಮಾಡಿದ್ರಿಂದ ಇವಾಗ ನಾನು ಬಂದು ಮಿಸ್ ಮಾಡದೆ ವೋಟ್ ಮಾಡ್ತಾ ಇದ್ದೀನಿ. ಸೊ ಅದೇ ಥರ ಅವರಿಂದ ಸಾಕಷ್ಟು ಜನ ಇನ್ಸ್ಪೈರ್ ಆಗಿದ್ದಾರೆ. ಸೊ ಅವರ ಫ್ಯಾನ್ಸ್ ಆಗಿರ್ಬೋದು, ಅವರ ವೆಲ್ ವಿಷರ್ಸ್ ಆಗಿರ್ಬೋದು, ಎಲ್ಲರೂ ಹೋಗಿ ವೋಟ್ ಮಾಡ್ತಾರೆ. ಅದೊಂದು ಖುಷಿಯಾದ ಒಂದು ವಿಚಾರ. ಅದೇ ಬಹುಶಃ ನೀವು ಚೈಲ್ಡ್ಹುಡ್ ಇದ್ದಾಗ ನೋಡಿರ್ತೀರ, ನಾನು ನೆಕ್ಸ್ಟ್ ಹೀಗೆ ನನ್ನ ಫ್ಯಾಮಿಲಿ ಜೊತೆಗೆ ಹೋಗಿ ವೋಟ್ ಮಾಡ್ತೀನಿ 18 ಇಯರ್ಸ್ ಆದಮೇಲೆ ಅಂತ. ಯಾಕಂದರೆ ನಿಮ್ಮ ಜನ್ರೇಷನ್ನೇ ಆ ಥರ. ನೀವು ಎಲ್ಲರ ಮಕ್ಕಳನ್ನ ನೀವು 18 ವರ್ಷ ಆದಮೇಲೆ ಎಲ್ಲ ಜೊತೆಗೆ ಬಂದೇ ವೋಟ್ ಮಾಡೋದು, ಎಲ್ಲರೂ ಇಡೀ ಫ್ಯಾಮಿಲಿ ಅಲ್ವಾ? ಸೊ ಅದೇ ಇದು ಜನರೂ ಅಷ್ಟೇ ಇಡೀ ಫ್ಯಾಮಿಲಿ ಸಮೇತ ಹೋಗಿ ವೋಟ್ ಮಾಡಬೇಕು. ಅದೊಂದು ಎಕ್ಸ್ಪೀರಿಯನ್ಸು. ಅದನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು. ಆಮೇಲೆ ಇದೊಂದು ದೊಡ್ಡ ಹಕ್ಕು. ಆಮೇಲೆ ಏನೇ ವೋಟ್ ಮಾಡೋಕ್ಕಿಂತ ಮುಂಚೆ ಒಂದು ಆ ಕ್ಯಾಂಡಿಡೇಟ್ ಬಗ್ಗೆ ಒಂದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಅವ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡು ಆಮೇಲೆ ವೋಟ್ ಮಾಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ರಾಜ್ಕುಮಾರ್ ಫ್ಯಾಮಿಲಿ ಅವರೆಲ್ಲರೂ ಕೂಡ ಮಾತನಾಡಿದ್ರು. ಯುವ, ವಿನಯ್, ರಾಜ್ಕುಮಾರ್ ಪ್ರತಿಯೊಬ್ಬರು ಕೂಡ ಮೊದಲಿಂದನೂ ಕೂಡ ನಾನು ಆಗಲೇ ಹೇಳ್ತಾ ಇದ್ದೆ, ಅವ್ರ ಕುಟುಂಬನೇ ಒಂಥರ ಇನ್ಸ್ಪಿರೇಷನ್ ಯಾವಾಗಲೂ. ಹಾಗಾಗಿ ಈಗ 9.21% ವೋಟಿಂಗ್ ಆಗಿದೆ ಟೋಟಲ್ ಆವ್ರೇಜ್. ತುಂಬ ಖುಷಿ ಆಯಿತು. ಯೂಶಲಿ ಅಂದರೆ ಇದೇ ಸ್ಕೂಲಲ್ಲಿ ಪ್ರತಿಯೊಂದು ವೋಟು ಮಾಡ್ತಾ ಇರೋದು ನಾನು. ಆ್ಯಂಡ್ ಬೆಳಗ್ಗೆನೇ ಇಷ್ಟು ಜನ ನೋಡಿ ನನಗಂತೂ ಆ್ಯಕ್ಚುಲಿ ಇಷ್ಟು ಜನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಜನ ನೋಡಿ ನನಗೆ ಬಹಳ ಖುಷಿ ಆಯಿತು. ಈ ಸತಿ 100% ವೋಟಿಂಗ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಬೇಸಿಗೆ ಅಲ್ವಾ, ಬಿಸಿಲು ಜಾಸ್ತಿ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಬೆಳಗ್ಗೆನೇ ಎಷ್ಟು ಜನ ಬಂದಿದ್ದಾರೆ, ಕ್ಯೂ ಇದ್ದಾರೆ ಅನ್ಸುತ್ತಲ್ವ? ತುಂಬ ಕ್ಯೂ ಇದ್ದಾರೆ. ಆ್ಯಕ್ಚುಲಿ ನಾನು ಇನ್ನೂ ಲೇಟ್ ಆಗ್ತಾ ಇತ್ತು, ನನ್ನ ಮಕ್ಕಳಿಬ್ಬರೇ ಎದ್ದಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಮುಂದೆ ಎಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ದರು. ಆದರೂ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಮುಂದೆ ಹೋದೆ, ವೋಟ್ ಮಾಡಿ ಬಂದೆ. ಮ್ಯಾಮ್, ಈ ಸತಿ ತುಂಬ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಯೂತ್ಸು ಸ್ವಲ್ಪ ಹಿಂದೆಟಾಗ್ತಾರೆ. ಇವತ್ತಿನ ದಿವಸ ಒಳ್ಳೆ ಮುಹೂರ್ತದಲ್ಲಿ ಸೌಮ್ಯ ರೆಡ್ಡಿ ಅವರಿಗೆ ವೋಟನ್ನು ಹಾಕಿ ಇಡೀ ಕುಟುಂಬ ಸಮೇತ ನಾವು ಬಂದಿದ್ವಿ. ಖಂಡಿತವಾಗ್ಲೂ ಗೆಲ್ಲೋ ನಿರೀಕ್ಷೆ ಇದ್ದೇ ಇದೆ. ಒಳ್ಳೆ ಅಂತರದಲ್ಲಿ ಗೆಲ್ಲಬೇಕು ಅನ್ನೋ ನಮ್ಮ ಆಸೆ. ದೇಶದ ಅತಿದೊಡ್ಡ ಹಬ್ಬ, ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆ. ಈ ಚುನಾವಣೆಯಲ್ಲಿ ಮತದಾನದಲ್ಲಿ ಪಾಲ್ಗೊಂಡಂತ ಅತ್ಯಂತ ಸಂತೋಷ ಇವತ್ತು ನನಗಿದೆ. ವಿಕಸಿತ ಭಾರತಕ್ಕಾಗಿ, ಸದೃಢ ಭಾರತಕ್ಕಾಗಿ, ವಿಶ್ವಾಸದ ನೇತೃತ್ವಕ್ಕಾಗಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ಮನವಿಗಳನ್ನು ಮಾಡ್ತಾ ನಾವು ಕಳೆದ ಹಲವು ದಿನಗಳಿಂದ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ವಿ. ನನಗೆ ವಿಶ್ವಾಸ ಇದೆ, ಕಾರ್ಕಳ ಕ್ಷೇತ್ರದ ಜನ ಈ ವರ್ಷ ನರೇಂದ್ರ ಮೋದಿ ಅವರ ನೇತೃತ್ವವನ್ನು ಬೆಂಬಲಿಸಿ ಮತದಾನವನ್ನು ಮಾಡ್ತಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅತ್ಯಧಿಕ ಮತಗಳ ಅಂತರದಿಂದ ಈ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬಂದು 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಜನಾಶೀರ್ವಾದವನ್ನು ಮಾಡ್ತಾರೆ ಎನ್ನುವಂಥ ವಿಶ್ವಾಸ ಇದೆ. ಬಲಿಷ್ಠ ಭಾರತಕ್ಕಾಗಿ ಬಲಿಷ್ಠ ನಾಯಕತ್ವ ಮುಂದುವರಿಬೇಕು. ಬಡವರಿಗೆ ಬಲ ಕೊಡೋದಕ್ಕೆ ಬಡವರ ಪರವಾಗಿ ನೀತಿ ಇರ್ತಕ್ಕಂಥ ಪಾರ್ಟಿ ಮುಂದುವರಿಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಜನ ಮತ ಹಾಕಬೇಕು ಅಂತ ವಿನಂತಿ ಮಾಡ್ತೇನೆ. ನಾನು ನನ್ನ ಕುಟುಂಬದ ಜೊತೆಗೆ ಇವತ್ತು ಮತ ಚಲಾವಣೆ ಮಾಡಿದ್ದೇನೆ. ನಾನು ಯಾರಿಗೆ ಮತ ಹಾಕಿದೆ ಅಂತ ಹೇಳುವ ಹಾಗಿಲ್ಲ, ಆದರೆ ಜನರಿಗೆ ವಿನಂತಿ ಮಾಡ್ತೇನೆ, ದೇಶಕ್ಕೆ ನರೇಂದ್ರ ಮೋದಿಯವರಂಥ ನಾಯಕತ್ವ ಬೇಕು. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಬೇಕು ಅಂತ ತಮ್ಮ ಮೂಲಕ ನಾನು ಜನರಿಗೆ ವಿನಂತಿ ಮಾಡ್ತೇನೆ. ಎರಡನೇ ಹಂತದ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ದಕ್ಷಿಣ ಕರ್ನಾಟಕದಲ್ಲಿ
14 ಲೋಕಸಭಾ ಕ್ಷೇತ್ರದಲ್ಲಿ ನಡೀತಿದೆ. ಇವತ್ತು ನಾನು ಸಹ ಬಂದು ಮತದಾನವನ್ನು ಮಾಡಿದ್ದೀನಿ. ಕುಟುಂಬ ಸಹಿತವಾಗಿ ಬಂದು ಮತದಾನವನ್ನು ಮಾಡೋ ಮೂಲಕ ಮೊದಲನೇದಾಗಿ ನಮ್ಮ ಕರ್ತವ್ಯ ನಿರ್ವಹಣೆ, ಮತದಾನ ಮಾಡೋಂಥದ್ದು ಪ್ರತಿಯೊಬ್ಬ ಮತದಾರನ ಹಕ್ಕು. ಇದನ್ನು ಪ್ರತಿಯೊಬ್ಬರು ನಿರ್ವಹಣೆ ಮಾಡಬೇಕು. ನಾನು ಸಹ ಮಾಡಿ ಇವತ್ತು ಎಲ್ಲರೂ ಜಲ್ದಿ ಬಂದು ಮತದಾನವನ್ನು ಮಾಡಿ ಅತಿ ಹೆಚ್ಚಿನ ಸಂಖ್ಯೆ ಪ್ರತಿಯೊಬ್ಬನೂ ಮತದಾನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಮತದಾನ ಮಾಡೋದು ಪ್ರತಿಯೊಬ್ಬ CN ಮಂಜುನಾಥ್, CS ಮಂಜುನಾಥ್ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಸೊ ಡಾಕ್ಟರ್ CS ಮಂಜುನಾಥ್ ಅಂತ ಹಾಕಿದ್ದಾರೆ. ಬಟ್ ಆ್ಯಕ್ಚುಲಿ ಅವ್ರ ಹೆಸರಿರೋದು ಇನಿಷಿಯಲ್ ಪ್ರಕಾರ CN ಮಂಜುನಾಥ್ ಅಂತ. ಸೊ ಆ ಲಿಸ್ಟಲ್ಲಿ ಎಲ್ಲ ಕಡೆ ಆ ಪೋಲಿಂಗ್ ಬೂತಲ್ಲಿ ಎಷ್ಟು ರೂಮ್ಸ್ ಇದ್ದಾವೋ ಅಲ್ಲೆಲ್ಲ ಕಡೆ ಬಂದ್ಬಿಟ್ಟು ಅವರು CS ಮಂಜುನಾಥ್ ಅಂತ ಹೆಸರು ಹಾಕಿದ್ದಾರೆ. ಈವನ್ ಇನ್ ಇಂಗ್ಲೀಷು ಕನ್ನಡದಲ್ಲೂ ಹಾಕಿದ್ದಾರೆ. ಸೊ ನಾವು ಅದನ್ನು ಪ್ರಶ್ನೆ ಮಾಡಿದಾಗ ಅಲ್ಲಿರೋ ಪೋಲಿಂಗ್ ಆಫೀಸರ್ ಇದು ನಮ್ಗೆ ಗೊತ್ತಿಲ್ಲ, ಸೊ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಅದು ಚೇಂಜ್ ಮಾಡಲಿಲ್ಲ.